ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವುದರಿಂದ ಪದೇ ಪದೇ ನ್ಯಾಯಾಲಯಕ್ಕೆ ಅಲೆಯುವುದು ತಪ್ಪುತ್ತದೆ. ನ್ಯಾಯಾಧೀಶೆ ಭಾರತಿ ಎಂ. ಬಾಗೇಪಲ್ಲಿ ನ್ಯಾಯಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಲೋಕ ಅದಾಲತ್ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನಿರಂತರವಾಗಿ ರಾಜಿ ಪಂಚಾಯಿತಿ ಮೂಲಕ ವ್ಯಾಜ್ಯ ಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿ ಆಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸುತ್ತಾ ಬರಲಾಗುತ್ತಿದೆ. ಈ ಬಾರಿಯ ಮಾರ್ಚ್ 14ರ ಅದಾಲತ್ನಲ್ಲಿ ಬಾಗೇಪಲ್ಲಿ ನ್ಯಾಯಾಲಯವು ರಾಜಿ ಆಗಬಲ್ಲ ಅಪರಾಧಿಕ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ಸ್ಥಾಪಿಸಲ್ಪಡುವ ಪ್ರಕರಣಗಳು, ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಷೇಮಗಳು, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಪ್ರಕರಣಗಳು, ವಿಚ್ಛೇದನವನ್ನು ಹೊರತುಪಡಿಸಿ ವೈವಾಹಿಕ ಕುಟುಂಬ ನ್ಯಾಯಾಲಯದ ಪ್ರಕರಣಗಳನ್ನು ಕಕ್ಷಿದಾರರು ಹಾಗೂ ವಕೀಲರ ಸಹಕಾರದೊಂದಿಗೆ ಇತ್ಯರ್ಥಪಡಿಸಲಾಗುವುದರ ಜೊತೆಗೆ ಚೆಕ್ ಅಮಾನ್ಯ ಪ್ರಕರಣಗಳು, ಸಾಲ ವಸೂಲಾತಿ ನ್ಯಾಯಾಧೀಕರಣದ ಪ್ರಕರಣಗಳು, ಮೋಟಾರ್ ಅಪಘಾತ ಪರಿಹಾರ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು, ಕಾರ್ಮಿಕರ ವಿವಾದಗಳು, ಭೂಸ್ವಾಧೀನ ಪ್ರಕರಣಗಳು ಹಾಗೂ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಸಿವಿಲ್ ಪಿಂಚಣಿ ಪ್ರಕರಣ ರಾಜಿ ಮೂಲಕ ಇಬ್ಬರು ಕಕ್ಷಿದಾರರ ಮನವೊಲಿಸಿ ಇತ್ಯರ್ಥಪಡಿಸಲಾಗುವುದು. ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಸ್ವಯಂ ಪ್ರೇರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಎರಡೂ ಕಡೆಯವರೆಗೂ ಒಪ್ಪಿಗೆಯಾಗುವಂತೆ ಪ್ರಕರಣ ತೀರ್ಮಾನವಾಗುವುದರಿಂದ ಇಬ್ಬರ ನಡುವಿನ ಬಾಂಧವ್ಯ ಉಳಿದು ವಿವಾದ ಸುಖಾಂತ್ಯಗೊಳ್ಳುತ್ತದೆ ಎಂದು ತಿಳಿಸಿದರು. ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವುದರಿಂದ ಪದೇ ಪದೇ ನ್ಯಾಯಾಲಯಕ್ಕೆ ಅಲೆಯುವುದು ತಪ್ಪುತ್ತದೆ. ಮಾರ್ಚ್ 14ರ ಅದಾಲತ್ನಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವ ಸಾರ್ವಜನಿಕರು ಮುಂಚಿತವಾಗಿ ಸಂಬಂಧಪಟ್ಟ ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು. ನಡೆಯುವಂತಹ ಮೊದಲ ಲೋಕ ಅದಾಲತಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರಕರಣವನ್ನು ಇತ್ಯರ್ಥಪಡಿಸಿದರೆ ತಮ್ಮೆಲ್ಲರೂ ಪಡಿಸಬೇಕೆಂದು ಹಾಗೂ ಹೆಚ್ಚಿನ ಪ್ರಕರಣಗಳನ್ನು ನಾವು ರಾಜಿ ಸಂಧಾನದ ಮೂಲಕ ವಿಲೇವಾರಿ ಮಾಡಿದ್ದಲ್ಲಿ ಕಕ್ಷಿದಾರರಿಗೆ ಅನುಕೂಲ ಆಗುತ್ತೆ. ಒಂದು ನೆಮ್ಮದಿಯ ಜೀವನವನ್ನು ಅವರು ಸಾಗಿಸ್ತಾರೆ ಮತ್ತು ಅವ್ರಿಗೆ ಆಗ್ತಕ್ಕಂಥ ದುಂದು ವೆಚ್ಚ, ನ್ಯಾಯಾಲಯಕ್ಕೆ ಬರಲು ಆಗ್ತಕ್ಕಂಥ ದುಂದು ವೆಚ್ಚ ಮತ್ತು ಒಂದು ದಿನ ನ್ಯಾಯಾಲಯಕ್ಕೆ ಬಂದರೆ ಆ ಒಂದು ದಿನ ಇಡೀ ಅವರ ಒಂದು ಏನು ಕೆಲಸದ ಒಂದು ಕೂಲಿ ಅಥವಾ ಅವರ ಆರ್ಥಿಕ ನಷ್ಟ ಆಗುವುದನ್ನು ನಾವೆಲ್ಲ ತಪ್ಪಿಸ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ದಿನಾಂಕ 14/3/26ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣವನ್ನು ಇತ್ಯರ್ಥಪಡಿಸಲು ಸಹಕರಿಸಬೇಕೆಂದು ಈ ಮೂಲಕ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೇಳುತ್ತಾ ಇಷ್ಟು ಮಾತನಾಡೋದು. ಈಗಾಗಲೇ ನಾನು ಹೇಳಿದೆ, ದಿನಾಂಕ 14/3/2026ರಂದು ನಾವು ಮೊದಲ ಲೋಕ ಅದಾಲತನ್ನು ಹಮ್ಮಿಕೊಂಡಿದ್ದು. ಈ ಲೋಕ ಅದಾಲತಿನಲ್ಲಿ ತಾವೆಲ್ಲರೂ ತಮ್ಮ ಕಕ್ಷಿದಾರರನ್ನು ಮನವೊಲಿಸುವ ಮೂಲಕ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಬೇಕು ಅಂತ ಈ ಒಂದು ಸಭೆಯಲ್ಲಿ ತಮ್ಮೆಲ್ಲರನ್ನ ಕೋರ್ತೇನೆ. ನಿಮ್ಗೀಗಾಗಲೇ ಗೊತ್ತಿದೆ, ಲೋಕ ಅದಾಲತಿನಲ್ಲಿ ಒಬ್ಬರು ಜುಡಿಷಿಯಲ್ ಆಫೀಸರ್ ಇರ್ತಾರೆ ಮತ್ತು ಒಬ್ಬರು ವಕೀಲರು ಇರ್ತಾರೆ. ಇವರುಗಳ ಸಮ್ಮುಖದಲ್ಲಿ ಉಭಯ ಪಕ್ಷಗಾರರನ್ನು ಕುರಿತು ಅವರಿಗೆ ಪ್ರಕರಣದ ಬಗ್ಗೆ ಮತ್ತು ರಾಜಿ ಮಾಡಿಕೊಳ್ಳುವ ಉದ್ದೇಶದ ಬಗ್ಗೆ ಮತ್ತು ಅದರಿಂದ ಆಗುವಂತಹ ಅನುಕೂಲಗಳ ಬಗ್ಗೆ ವಿವರವಾಗಿ ತಿಳಿಸಿ ಅವರ ಮನವೊಲಿಸಿ ಪ್ರಕರಣಗಳನ್ನು ನಾವು ರಾಜಿ ಮಾಡುತ್ತೇವೆ. ಈ ರಾಜಿ ಮಾಡೋದು ಸಿವಿಲ್ ನ್ಯಾಯಾಲಯವು ಡಿಗ್ರಿ ಮಾಡಿದರೆ ಯಾವ ರೀತಿ ಮಾನ್ಯತೆ ಇರುತ್ತದೆಯೋ ಅದೇ ರೀತಿ ಲೋಕ ಅದಾಲತಿನಲ್ಲಿ ಮಾಡಿದಂತಹ ರಾಜಿ ಡಿಗ್ರಿಗೂ ಕೂಡ ಮಾನ್ಯತೆ ಇರುತ್ತದೆ. ಹಾಗಾಗಿ ಶೀಘ್ರ ಪರಿಹಾರವನ್ನು ಪಡ್ಕೋಬೇಕು. ನಾವು ಕಡಿಮೆ ಸಮಯದಲ್ಲಿ ಪರಿಹಾರವನ್ನು ಪಡ್ಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಬೇಕು ಅಂತಕ್ಕಂತಹ ನಿಮ್ಮ ಮನಸ್ಥಿತಿ ಇದ್ದರೆ ತಾವೆಲ್ಲರೂ ಕೂಡ ದಿನಾಂಕ 14/3/2026ರಂದು ನಡೆಯುವಂತಹ ಲೋಕ ಅದಾಲತಿನಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಸಹಕರಿಸಬೇಕು ಅಂತ ಈ ಒಂದು ಸಭೆಯಲ್ಲಿ ತಮ್ಮೆಲ್ಲರಿಗೂ ತಿಳಿಸುತ್ತೇನೆ ಮತ್ತು ಕೋರಿಕೊಳ್ಳುತ್ತೇನೆ. ಒಂದು ಜೀವನಾಂಶ ಕೋರಿ ಹಾಕಿದಂತಹ ಪ್ರಕರಣಗಳನ್ನು ಹಾಗೂ ದಾಂಪತ್ಯ ಜೀವನ ಪುನರ್ಸ್ಥಾಪನೆಗಾಗಿ ಕೋರಿ ಸಲ್ಲಿಸಿದ ಅರ್ಜಿಗಳ ಪ್ರಕರಣಗಳನ್ನು ಕೂಡ ಲೋಕ ಅದಾಲತಿನಲ್ಲಿ ಗಂಡ ಹೆಂಡತಿಯರ ನಡುವೆ ಇದ್ದಂತಹ ವಿವಾದವನ್ನು ಅವರು ಯಾವ ವಿವಾದಕ್ಕಾಗಿ ನ್ಯಾಯಾಲಯಕ್ಕೆ ಬಂದಿದ್ದಾರೆ ಅಂಥದ್ದನ್ನು ನಾವು ಕಂಡುಕೊಂಡು ಅವರಿಗೆ ತಿಳುವಳಿಕೆಯಲ್ಲಿ ಮಕ್ಕಳಿದ್ದಾರೆ, ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ರಾಜಿ ಆಗಬೇಕು ಅಂತ ಅವ್ರಿಗೆ ಮನವೊಲಿಸೋದ್ರಿಂದ ಅಂತಹ ಪ್ರಕರಣಗಳನ್ನು ಕೂಡ ನಾವು ಲೋಕ ಅದಾಲತಿನಲ್ಲಿ ರಾಜಿ ಸಂಧಾನದ ಮೂಲಕ ರಾಜಿ ಮಾಡಿ ಇತ್ಯರ್ಥ ಪಡಿಸಬಹುದಾಗಿರುತ್ತದೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ತಮ್ಮೆಲ್ಲರನ್ನು
ಮುಂಬರುವ ಲೋಕಾದಾಲತಿನಲ್ಲಿ ತಮ್ಮ ಕಕ್ಷಿದಾರರಿಗೆ ಇವತ್ತಿನಿಂದಲೇ ತಾವು ತಮ್ಮ ಕಚೇರಿಗೆ ಕರೆದು ಮನವೊಲಿಸಿ ಹೆಚ್ಚಿನ ಪ್ರಕರಣಗಳನ್ನು ಯಾವೆಲ್ಲ ರಾಜಿ ಆಗ್ತವೆ ಅಂತಹ ಪ್ರಕರಣಗಳನ್ನು ಗುರುತಿಸಿ ರಾಜಿ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಮ್ಮ ಬಾಗೇಪಲ್ಲಿ ನ್ಯಾಯಾಲಯದಲ್ಲಿ ಕಳೆದ ಬಾರಿಯೂ ಕೂಡ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೇವೆ. ಅದೇ ರೀತಿ ಈ ಬಾರಿ ಕೂಡ ನಾವು ಮೊದಲನೇ ಸ್ಥಾನದಲ್ಲೇ ಬರಬೇಕು ಅಂದರೆ ತಮ್ಮೆಲ್ಲರ ಅಂದರೆ ವಕೀಲರುಗಳ ಸಹಕಾರ, ಕಕ್ಷಿದಾರರುಗಳ ಸಹಕಾರ, ಪೊಲೀಸರ ಸಹಕಾರ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಕೊಟ್ಟರೆ ಈ ಸಲನೂ ಕೂಡ ನಾವು ಲೋಕಾದಾಲತಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನ ಇತ್ಯರ್ಥಪಡಿಸಿ ಮೊದಲ ಸ್ಥಾನದಲ್ಲಿ ಬರಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು CPC ಅಮೆಂಡ್ಮೆಂಟ್ 2025 ಪ್ರಕಾರ ಲಿಖಿತ ಹೇಳಿಕೆಗಳು ರಿಟರ್ನ್ ಸ್ಟೇಟ್ಮೆಂಟ್ನ ನೀವು ಫ್ರಮ್ ದ ಡೇಟ್ ಆಫ್ ಸರ್ವಿಸ್ ಆಫ್ ಸಮನ್ಸ್ ನಾಟ್ ಫೈಲಿಂಗ್ ಆಫ್ ವಕಾಲತ್, ಯಾವಾಗ ಸಮನ್ಸು ಪ್ರತಿವಾದಿಗೆ ಜಾರಿಯಾಗುತ್ತದೆ ಆ ದಿನಾಂಕದಿಂದ 30 ದಿನದಲ್ಲಿ WS ಹಾಕಬೇಕಾಗುತ್ತೆ. ಲಿಖಿತ ಹೇಳಿಕೆ ಪ್ರತಿವಾದ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ 30 ದಿನದಲ್ಲಿ ಆಗಿಲ್ಲ, ಕಕ್ಷಿದಾರರು ಸರಿಯಾಗಿ ದಾಖಲೆಗಳನ್ನು ತಂದ್ಕೊಳ್ಳಿಲ್ಲ ಅಂದಾಗ ನೀವು ಒಂದು ಅರ್ಜಿಯನ್ನು ಸಲ್ಲಿಸಿ, ಅರ್ಜಿಯಲ್ಲಿ ನಮಗೆ 90 ದಿನಗಳ ಕಾಲ ಅವಕಾಶವನ್ನು ಕೊಡಿ, 90 ದಿನದೊಳಗಡೆ ನಾವು ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತೀವಿ ಅಂತ ಒಂದು ಅರ್ಜಿ ಸಲ್ಲಿಸಿ ಅನುಮತಿಯನ್ನು ಪಡಿಬೇಕು. ಇಲ್ಲ ನಿಮಗೆ 90 ದಿನನೂ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ಲಿಕ್ಕೆ ಆಗಲಿಲ್ಲ ಅಂದರೆ 120 ದಿನದೊಳಗಡೆ ನೀವೇನಾದರೂ ರಿಟರ್ನ್ ಸ್ಟೇಟ್ಮೆಂಟ್ನ ಸಮಂಜಸ ಕಾರಣಗಳೊಂದಿಗೆ ಅರ್ಜಿಯೊಂದಿಗೆ ಸಲ್ಲಿಸದಿದ್ದರೆ ನಿಮ್ಮ ಲಿಖಿತ ಹೇಳಿಕೆಯನ್ನು ತಿರಸ್ಕರಿಸಬೇಕು ಅಂತಕ್ಕಂಥದ್ದು ಹೊಸ ಅಮೆಂಡೆಡ್ CPC ಪ್ರಕಾರ ಹೇಳಲಾಗಿದೆ. ಸೊ ಹಾಗಾಗಿ ಎಲ್ಲ ಕಡೆ ಇದು ಯಾವಾಗಿಂದ ಜಾರಿ ಬಂದಿದೆ ಅಂದರೆ ದಿನಾಂಕ 5/6/2025 ತಾರೀಕಿಂದ ಜಾರಿ ಬಂದಿದೆ. ಸೊ ಹಾಗಾಗಿ ಹೊಸ CPC ಅಮೆಂಡೆಡ್ CPC ಪ್ರಕಾರ ನೀವು 120 ದಿನದೊಳಗಡೆಗಿಂತ ಹೆಚ್ಚಿಗೆ ಎಷ್ಟೊಂದು ರಿಟರ್ನ್ ಸ್ಟೇಟ್ಮೆಂಟ್ಗಳನ್ನು ವರ್ಷಾನುಗಟ್ಟಲೆ ಹಾಕ್ತಾರೆ. 1 ವರ್ಷ 2 ವರ್ಷ, ಒಂದು ಕೇಸಲ್ಲಿ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ ಅವಾಗ ನೋಡ್ಕೊತಾರೆ, ಎವಿಡೆನ್ಸ್ ಮಾಡಿದ್ದಾರೆ, ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿಲ್ಲ. ಆ ಥರ ಎಲ್ಲ ಆದಾಗ ಅಂತಹ ರಿಟರ್ನ್ ಸ್ಟೇಟ್ಮೆಂಟ್ಗಳನ್ನು ನ್ಯಾಯಾಲಯವು ರಿಜೆಕ್ಟ್ ಮಾಡುತ್ತೆ. ಮತ್ತೆ ನಿಮಗೆ ರೆಮಿಡಿ ಮತ್ತು ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ನೀವು ರಿಟ್ ಅರ್ಜಿ ಸಲ್ಲಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದು ಯಾಕೆ ಮಾಡಿದ್ದಾರೆ ಅಮೆಂಡೆಡ್ CPC ಅಂತ ಅಂದರೆ ಬೇಗ ಇತ್ಯರ್ಥವನ್ನು ಪಡಿಸಬೇಕು ಪ್ರಕರಣಗಳನ್ನು ಅಂತ. ಮತ್ತು ಜೊತೆಗೆ ಮೀಡಿಯೇಷನ್ ಬಗ್ಗೆ ಪ್ರಕರಣಗಳನ್ನು ರಾಜಿ ಮಾಡಲಾಗ್ತದೆ ಅಂತ ನೋಡಿದಂಥ ಸಂದರ್ಭದಲ್ಲಿ ರಾಜಿ ಆಗಬಲ್ಲಂತಹ ಅಪರಾಧಿಕ ಪ್ರಕರಣಗಳು ಅವು ಯಾವ್ಯಾವುದಪ್ಪ ಅಂದರೆ ಚೆಕ್ ಬೌನ್ಸ್ ಪ್ರಕರಣಗಳು. ಈಗಾಗಲೇ ಸಿವಿಲ್ ಜಡ್ಜ್ JMFC ನ್ಯಾಯಾಲಯದಲ್ಲಿ ಹೆಚ್ಚಿನ ಪ್ರಕರಣಗಳು NIA ಕಾಯ್ದೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಪ್ರಕರಣಗಳು ಇರುವ ಕಾರಣ ತಾವುಗಳೆಲ್ಲರೂ ತಮ್ಮ ಕಕ್ಷಿದಾರರಿಗೆ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟರೆ ಖಂಡಿತವಾಗಿಯೂ ಕೂಡ ನಾವು ಲೋಕಾದಾಲತಿನಲ್ಲಿ ಹೆಚ್ಚಿನ ಚೆಕ್ ಬೌನ್ಸ್ ಪ್ರಕರಣಗಳನ್ನು ಇತ್ಯರ್ಥಪಡಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಯಾಕಂದರೆ ಈ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಚೆಕ್ಕನ್ನು ಕೊಡುವ ವ್ಯಕ್ತಿಗೆ ಕೊಡುವ ಸಂದರ್ಭದಲ್ಲಿ ಅದರಲ್ಲಿ ಆಗುವಂತಹ ಪರಿಣಾಮಗಳ ಬಗ್ಗೆ ಸರಿಯಾದ ರೀತಿ ಮಾಹಿತಿ ಇರುವುದಿಲ್ಲ, ಅರಿವಿರುವುದಿಲ್ಲ. ಆತ ಏನು ಮಾಡ್ತಾನೆ, ಆ ಸಮಯದಲ್ಲಿ ಅವನಿಗೆ ಸಾಲದ ಹಣ ಅವಶ್ಯಕತೆ ಇರುತ್ತದೆ. ಹಾಗಾಗಿ ತನ್ನ ಚೆಕ್ಕನ್ನು ಯಾರು ಹಣ ಕೊಡ್ತಾರೆ ಅವರಿಗೆ ಭದ್ರತೆಗಾಗಿ ಕೊಟ್ಟಿರ್ತಾರೆ. ಈಗ 1 ಲಕ್ಷ ರೂಪಾಯಿ ಹಣ ತಗೊಂಡು ಒಂದು ಖಾಲಿ ಚೆಕ್ನಲ್ಲಿ ಸಹಿ ಮಾಡಿ ಸಾಲ ಕೊಡುವ ವ್ಯಕ್ತಿಗೆ ಕೊಟ್ಟಾಗ ನಂತರ ಇವನು ಬಡ್ಡಿ ಹಣ ಕೊಡಲಿಲ್ಲ ಮತ್ತು ಸಾಲದ ಹಣ ಮರುಪಾವತಿ ಮಾಡದಿದ್ದಾಗ ಯಾವ ವ್ಯಕ್ತಿ ಹಣವನ್ನು ಕೊಟ್ಟಿರ್ತಾನೆ ಸಾಲವಾಗಿ ಆ ವ್ಯಕ್ತಿ ಆ ಚೆಕ್ಕನ್ನು ತಗೊಂಡು ಅದರಲ್ಲಿ 1 ಲಕ್ಷಕ್ಕೆ 2 ಲಕ್ಷ ಬೇಕಾದರೂ ಬರ್ಕೋಬಹುದು ಅಥವಾ 3 ಲಕ್ಷ ಬೇಕಾದರೂ ಬರಿಬೋದು. ನೋಟಿಸನ್ನು ಕೊಟ್ಟು ನೋಟಿಸಿಗೂ ಉತ್ತರ ಕೊಡದೇ ಇದ್ದಾಗ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ಹೂಡ್ತಾನೆ. ಆಗ ಸಾಲ ಪಡೆದುಕೊಂಡಂಥ ವ್ಯಕ್ತಿ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಹಾಜರಾಗಿ ನಾನು ಪಡೆದುಕೊಂಡಿರೋದು ಕೇವಲ 1 ಲಕ್ಷ ರೂಪಾಯಿ, ಆದರೆ ನನ್ನ ವಿರುದ್ಧ 2 ಲಕ್ಷ ರೂಪಾಯಿಗೆ ಈ ಪ್ರಕರಣವನ್ನು ಈ ಕೇಸನ್ನು ಹಾಕಲಾಗಿದೆ ಅಂತ ಕೋರ್ಟಲ್ಲಿ ನಿಮ್ಮ ವಕೀಲರ ಬಳಿ ಹೇಳಿದಾಗ ನೀವು ಅವರಿಗೆ ಮನವೊಲಿಸಿ ಅಂತಹ ಪ್ರಕರಣಗಳನ್ನ 1 ಲಕ್ಷ 2 ಲಕ್ಷ ರೂಪಾಯಿ ಒಂದು ಸ್ಮಾಲ್ ಅಮೌಂಟ್ ಅಂತಹ ಪ್ರಕರಣಗಳನ್ನು
ನೀವು ಕಕ್ಷಿದಾರರಿಗೆ ಮನವೊಲಿಸಿ, ನೋಡಪ್ಪ ಆಯಿತು 1 ಲಕ್ಷ ರೂಪಾಯಿಗೆ ಇಲ್ಲಿವರೆಗೂ ಒಂದು ಸ್ವಲ್ಪ ಬಡ್ಡಿ ಸೇರಿಸಿ ನೀನು ಅವರಿಗೆ ಕೊಟ್ಬಿಟ್ರೆ, ಸಾಲ ತೀರಿಸಿದ್ರೆ ಈ ಪ್ರಕರಣ, ಕ್ರಿಮಿನಲ್ ಪ್ರಕರಣದಿಂದ ನೀನು ಮುಕ್ತನಾಗ್ಬೋದು, ಹೊರಗಡೆ ಬರ್ಬೋದು ಅಂತ ಅವನಿಗೆ ಅರಿವನ್ನು, ಕಾನೂನು ಅರಿವನ್ನು ಮೂಡಿಸಿದಾಗ ಖಂಡಿತವಾಗಿಯೂ ಕೂಡ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ನಾವು ಹೆಚ್ಚಿನ ಪ್ರಕರಣಗಳನ್ನು ಲೋಕ ಅದಾಲತಿನಲ್ಲಿ ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥ ಪಡಿಸಬಹುದಾಗಿರುತ್ತದೆ. ಶಿಕ್ಷಣದ ಪ್ರಕಾರ ಒಂದು ರಿಮೋಟ್ ಪ್ಲೇಸ್, ಒಂದು ಏರಿಯಾದಲ್ಲಿ, ಒಂದು ಊರಿನಲ್ಲಿ ನಾವು ಲೀಗಲ್ ಏಡ್ ಪ್ರೋಗ್ರಾಮನ್ನು ಮಾಡಬೇಕಾಗುತ್ತೆ. ಪ್ರತಿಯೊಂದು ತಾಲೂಕಲ್ಲೂ ಕೂಡ ಯಾವ ಒಂದು ಊರು, ಹೋಬಳಿ, ರಿಮೋಟ್ ಏರಿಯಾ ಅಂತ ತಮಗೆ ಗೊತ್ತಿರುತ್ತೆ, ತಾವೇ ಹೇಳಬೇಕಾಗುತ್ತೆ. ಯಾಕಂದರೆ ನಿಮ್ಮ ಊರು ಇದು ನಿಮಗೆ ಗೊತ್ತಾಗಿರುತ್ತೆ. ಸೊ ತಾವುಗಳು ಸೂಚಿಸಿದ್ದೇ ಆದರೆ ನಾವು ಅಲ್ಲಿ ಒಂದು ಪ್ರೋಗ್ರಾಮು, ಲೀಗಲ್ ಏಡ್ ಪ್ರೋಗ್ರಾಮನ್ನು ಫಿಕ್ಸ್ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಕೂಡ ಆ ಊರಿಗೆ ಬಂದು ಕಾನೂನು ಅರಿವನ್ನು ಮೂಡಿಸುವ ಬಗ್ಗೆ ಅವರು ತಮ್ಮ ಭಾಷಣವನ್ನು ಮಾಡ್ತೇವೆ ಮತ್ತು ಮಾತುಕತೆಯನ್ನು ಮಾಡ್ತೇವೆ, ಜನರಿಗೆ ಅರಿವನ್ನು ಮೂಡಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ತಿಂಗಳು ಕೊನೆಯಲ್ಲಿ ಅಥವಾ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋಣ, ಒಂದು ದೊಡ್ಡ ಮಟ್ಟದಲ್ಲಿ. ಅದು ನಮ್ಮ ತಾಲೂಕಿನಲ್ಲೇ ಮೊದಲಾಗಲಿ ಅಂತ ನಾವು ಬಯಸ್ತಾ ಇದ್ದೇನೆ. ತಾವುಗಳ ಸಹಕಾರ ತುಂಬ ಅವಶ್ಯಕತೆ ಇದೆ. ಅದು ಯಾವ ಊರು ಅಂತ ತಾವುಗಳನ್ನು ಸೂಚಿಸಿದೆ ಆದರೆ ಆ ಒಂದು ಊರಿನಲ್ಲಿ ನಾವು ಒಂದು ಲೀಗಲ್ ಏಡ್ ಕಾರ್ಯಕ್ರಮವನ್ನು ಮಾಡೋಣ. ಆ ಕಾರ್ಯಕ್ರಮದಲ್ಲಿ ಎಲ್ಲ ವಕೀಲರು, ಕಿರಿಯ ಎಲ್ಲ ವಕೀಲರು ಕೂಡ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಹಾಗಾಗಿ ಆ ರೀತಿ ನೀವು ಇಲ್ಲಿ ಫಸ್ಟ್ ಮಾಡಿದ್ದೆ ಆದರೆ ಬೇರೆ ತಾಲೂಕಿನವರು ಕೂಡ ಉತ್ಸಾಹಕರಾಗಿ ಅಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇದರಿಂದ ನಮ್ಮ ಬಾಗೇಪಲ್ಲಿ ನ್ಯಾಯಾಲಯಗಳಿಗೆ ಒಳ್ಳೆಯ ಹೆಸರು, ನಮ್ಮ ವಕೀಲರಿಗೆ ಒಳ್ಳೆಯ ಹೆಸರು ಬರುತ್ತದೆ. ಆ ಒಂದು ಕಾರಣದಿಂದ ತಾವೆಲ್ಲರೂ ಆ ಕಾರ್ಯಕ್ರಮ ಮಾಡುವಾಗ ಭಾಗವಹಿಸಬೇಕಾಗುತ್ತೆ. ಅದನ್ನು ನಾನು ಮತ್ತೆ ಪುನಃ ನಾವು ಇನ್ನೊಂದು ಸಭೆ ಕರೆದು ಹೇಳ್ತೀವಿ. ಆದರೆ ಇವತ್ತು ಕೂಡ ಅದನ್ನು ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷರಾದ ಸಿ ರವಿ, ಕಾರ್ಯದರ್ಶಿಗಳಾದ ಆರ್ ಜಯಪ್ಪ, ಹಿರಿಯ ವಕೀಲರಾದ PV ಅಪ್ಪುಸ್ವಾಮಿ, ಅಲ್ಲಾಬಕ್ಷ್, JN ನಂಜಪ್ಪ, ಫಯಾಜ್ ಬಾಷಾ, ಸತ್ಯನಾರಾಯಣ ರಾವ್, ನರಸಿಂಹಾರೆಡ್ಡಿ, ವಿ ನಾರಾಯಣ, MB ಗುರುನಾಥ್, BA ನರಸಿಂಹಮೂರ್ತಿ, ಆರ್ ಚಂದ್ರಶೇಖರ, A ನಂಜುಂಡಪ್ಪ, GS ನಾಗರಾಜ್, ಮುಸ್ತಾಕ್ ಅಹಮದ್, ವಿ ವೆಂಕಟೇಶ್, ಚಾಂದ್ ಪಾಷಾ, GS ರಾಮಾಂಜಿ, TL ರಾಮಾಂಜನೇಯ, K ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬ್ಬ M, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.